ಬೆಂಗಳೂರಿನಲ್ಲಿ GBA ಸಿಕ್ಕಾಪಟ್ಟೆ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಇತ್ತೀಚೆಗಷ್ಟೇ ಕೋಗಿಲ್ನಲ್ಲಿ JCB ಗರ್ಜನೆ ಮಾಡಿದ್ವು. ಇದೀಗ ತಣಿಸಂದ್ರ ಕಡೆ ಗರ್ಜಿಸ್ತಾ ಇದ್ದಾವೆ. ತಣಿಸಂದ್ರದ SRK ನಗರದಲ್ಲಿ ಆಪರೇಷನ್ ಒತ್ತುವರಿ ಶುರುವಾಗ್ತಾ ಇದೆ. ಸುಮಾರು 2 ಎಕರೆ ಪ್ರದೇಶದಲ್ಲಿ 36 ಮನೆಗಳನ್ನು ಅಕ್ರಮವಾಗಿ ಕಟ್ಕೊಂಡಿದ್ರು ಅನ್ನೋ ಒಂದು ಆರೋಪ ಇತ್ತು. ಹೀಗಾಗಿ JCBಗಳು ನುಗ್ಗಿ ತೆರವು ಮಾಡಿದ್ದಾವೆ. ದಾಖಲೆ ಇತ್ತು, ಈ ಖಾತ ಕೂಡ ಇತ್ತು ಅನ್ನೋದು ಅಲ್ಲಿನ ನಿವಾಸಿಗಳ ಒಂದು ಆರೋಪ. ನಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗೇ ಇತ್ತು, ದಾಖಲೆ ಇತ್ತು, ಈ ಖಾತ ಕೂಡ ಇತ್ತು. ಆದರೂ ಕೂಡ ನೋಟಿಸ್ ಕೊಡದೆ ಈ ರೀತಿಯಾಗಿ ಏಕಾಏಕಿ ಬಂದು ನಮ್ಮ ಮನೆಗಳನ್ನು ಕೆಡುತ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಟ್ಯಾಕ್ಸ್ ಕಟ್ಟಿದ್ದೀವಿ, 20 ವರ್ಷಗಳಿಂದ ಇಲ್ಲಿ ಪ್ರತಿಯೊಂದು ಅಂದರೆ ಚರಂಡಿಗೆ ಸಂಬಂಧಪಟ್ಟಂತಹ ಟ್ಯಾಕ್ಸ್ ಕಟ್ಟಿದ್ದೀವಿ, ಸ್ಯಾನಿಟರಿ ಲೈನ್ ಕೂಡ ಇದೆ, ನಮಗೆ 20 ವರ್ಷದಿಂದ ಇಲ್ಲೇ ಬದುಕ್ತಾ ಇದ್ದೀವಿ. ಈಗ ನೋಡಿದ್ರೆ ಬಂದು ಇಲ್ಲಿ BDA ಜಾಗ ಅಂತ ಇದ್ದಾರೆ. ಹೇಗಿದೆಲ್ಲ ಮಾಡಿದ್ರೆ, ಹಿಂಗೆಲ್ಲ ಮಾಡಿದ್ರೆ ಹೇಗೆ? ಏಕಾಏಕಿಯಾಗಿ ಬಂದು ಮನೆಯನ್ನು ಹೊಡೆದಾಕಿದ್ರೆ ನಾವು ಮುಂದೆ ಏನು ಮಾಡಬೇಕು ಅಂತ ಸ್ಥಳೀಯ ನಿವಾಸಿಗಳು ಕಣ್ಣೀರಿಡ್ತಾ ಇದ್ದಾರೆ. ಸೊ ಕೋಗಿಲಾಯಿತು, ಈಗ ತಣಿಸಂದ್ರ ಕತೆ. ನೀನು ಕೋಗಿಲಿಗೆ ನಾಳೆ 25 ಮನೆಗಳನ್ನು ಕೊಡ್ತಾ ಇರೋದು ಸಂಜೆ 4 ಗಂಟೆಗೆ GBA ಕಚೇರಿಯಲ್ಲಿ. ಇದು ಕೂಡ ಇದೇ ರೀತಿಯಾಗಿ ಟರ್ನ್ ಆಗುತ್ತಾಗಿದ್ರೆ ಅಂತ ನೋಡೋಣ, ಜನ ಏನು ಮಾತಾಡ್ತಾರೆ ನೋಡೋಣ. ತುಂಬ ಕಷ್ಟಪಟ್ಟು ನಾವು ಸಂಪಾದನೆ ಮಾಡಿದ್ವಿ ಸರ್. ಅಜ್ಜಿ ಬಿಟ್ಟರೆ ನಮ್ಗೆ ಯಾವ್ದು ಗತಿ ಇಲ್ಲ, ಮಕ್ಕಳಿಲ್ಲ, ಚಿಕ್ಕವರು ಇದ್ದಾರೆ, ನಮ್ಮ ಮನೆಯವರು ಸತ್ತೋಗರು ಸರ್. ಆ ಥರ ಮೋಸ ಮಾಡಬೇಡಿ ಸರ್. ನಾ ಜೀವ ಬೇಕಂದ್ರೆ ಬಿಟ್ಬಿಡ್ತೀನಿ ಸರ್, ಮನೆ ಮಾತ್ರ ಬಿಡಲ್ಲ ಸರ್. ನಾವು ಮನೆ ಕಟ್ಟಿ 13 ವರ್ಷ ಆಯಿತು ಸರ್. ಮನೆ ಕಟ್ಟಿ ಅವ್ರ ಹತ್ರನೇ ಜಾಗ ಇಸ್ಕೊಂಡು, ಮುತ್ತು ಅವ್ರ ಹತ್ರ ತಗೊಂಡು 25 ವರ್ಷ ಆಯಿತು ಸರ್. ನಾನು ತಗೊಂಡು ತುಂಬ ಕಷ್ಟಪಟ್ಟು ಕೂಲಿ ಮಾಡಿ ಇವಾಗ ಹೋಟ್ಲ್ ಕೆಲ್ಸಕ್ಕೆ ಹೋಗಿ ಬರ್ತಾ ಇದ್ದೀನಿ ಸರ್. ನನಗೆ ಗೊತ್ತಿಲ್ಲ ಇಷ್ಟು ಅನ್ಯಾಯ ಆಗಿದ್ದು. ಬೇಡ ಸರ್, ಆ ಥರ ಮಾಡಬೇಡಿ, ಇಷ್ಟ ಕೊಟ್ಬಿಡಿ, ಸಾಯ್ತೀವಿ ನಾವು. ಲಾಯರ್ಗೆ ಅವನಿಗೆ ಅಳುದು ಸಾಕಾಯ್ತು. ಕಡೆಗೆ ಈ ಥರ ಮಾಡಿಬಿಟ್ಟ ನನ್ನ ಮಗ. ಅವನ ಮನೆ ಚೆನ್ನಾಗಿರುತ್ತ, ನಮ್ಮ ಹೊಟ್ಟೆ ಹೆಂಗುರಿತ ಹಂಗೆ ಹೋಗ್ತಾನ ಅವನು. ಆಯ್ತಪ್ಪ, 20 ವರ್ಷ 25 ವರ್ಷ ಇದ್ದ ಇಲ್ಲಿ, 25 ವರ್ಷ ಏನು ಕೊಟ್ಟಿಲ್ಲ ನನ್ನ ಮಗ. ಅವನ ಮನೆ ಹಾಳ ಹೋಗ, ಅವನ ಮಕ್ಕಳು ಅವನು ಚೆನ್ನಾಗಿರ್ತಾನ. ಇಂಥ ಬಡವರು ಹೊಟ್ಟೆ ಉರಿಸಿದ್ರೆ ಈಗ ಅಕ್ರಮ ಆಯ್ತು. ಇದು ಕೋರ್ಟಲ್ಲಿ ಕೇಸ್ ಇತ್ತು, ಕೋರ್ಟ್ ಕೇಸು, ಇವರು ಅಲ್ಲಿನ ನಿವಾಸಿಗಳು ಸೋತು ಹೋಗಿದ್ದಾರೆ, ಆರ್ಡರ್ ತಗೊಂಡು ಬಂದ್ರು. ಅಟ್ಲೀಸ್ಟ್ ಅವ್ರಿಗೆ ಮನೆ ಖಾಲಿ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡ್ಬೇಕಲ್ಲ. ಟೈಮ್ ಕೊಟ್ಟು ಅವ್ರಿಗೆ ಮೈಕ್ಗಳಲ್ಲಿ ಹೇಳಿ, ಇಲ್ಲಪ್ಪ ನಾವು ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ನಮ್ಮನ್ನ ಮಾಧ್ಯಮಗಳು ತಪ್ಪಿತಸ್ಥರಾಗಿ ನಿಲ್ಲಿಸ್ತಾರೆ ಅನ್ಕೊಂಡು ಮಾಧ್ಯಮಗಳನ್ನ ಕರೆದು, ನೋಡಿ ಈ ಥರದ್ದು ಇದಿದೆ, ನಿಮ್ಮ ಮುಖಾಂತರ ಅಲ್ಲಿನ ನಿವಾಸಿಗಳಿಗೆ ನಾವು ಹೇಳ್ತಾ ಇದ್ದೀವಿ, ದಯವಿಟ್ಟು ನೀವು ನಿಮ್ಮ ಮನೆಯಲ್ಲಿ ಇರುವಂಥ ವಸ್ತುಗಳನ್ನು ತಗೊಂಡು ಖಾಲಿ ಮಾಡಿದ್ರೆ ನಾವು ಅನಧಿಕೃತ ಕಟ್ಟಡಗಳನ್ನು ತೆರವು ಮಾಡ್ತೀವಿ. ಇಂಥದ್ದಾದ್ರೂ ಒಂದು ಕ್ರಮಕ್ಕೆ ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗೊಂದು ಟೈಮ್ ಕೊಡ್ಬೇಕಾಗಿತ್ತು. ಆಮೇಲೆ ಮೋರವರ ಅಕ್ರಮ ಅಂದ್ರೆ ಅಕ್ರಮ ಸತೀಶ ಅಲ್ಲ ಮೇಡಮ್, ಅಕ್ರಮ ಅನ್ನೋದಕ್ಕೆ ಇನ್ನೊಂದು, ಇಲ್ಲಿ ಜನ ಮಾತಾಡ್ತಿರ್ಬೇಕಾದ್ರೆ ಇನ್ನು ನಾವು ಮಧ್ಯಾಹ್ನ ನ್ಯೂಸ್ ನೋಡ್ತಾ ಇದ್ವಿ, ದಾಖಲೆ ಇದೆ, ಆಮೇಲೆ ಟ್ಯಾಕ್ಸ್ ಕಟ್ಟಿದ್ದಾರೆ. ಟ್ಯಾಕ್ಸ್ ಯಾರು ಕಟ್ಟಿದ್ದಾರೆ? ಗೌರ್ಮೆಂಟ್ಗೆ ಕಟ್ಟಿದ್ದಾರೆ. ಸ್ಯಾನಿಟರಿ ಲೈನ್ಸ್ ಎಲ್ಲ ಇದೆ, 20 ವರ್ಷದಿಂದ ಅಲ್ಲೇ ಇದ್ದಾರೆ. ಅಲ್ಲ, ಟ್ಯಾಕ್ಸ್ ಯಾವಾಗ ಕಟ್ಟುವಂತ ಪರಿಸ್ಥಿತಿ ಸ್ವತ್ತ ಅವ್ರದಾದ್ರೆ, ಆಸ್ತಿಯ ಮಾಲೀಕತ್ವ ಇದ್ರೆ ತಾನೇ ಟ್ಯಾಕ್ಸ್ ಕಟ್ಟೋದು. ಈಗ ಕಟ್ಟಿದಾರಲ್ಲ, ಟ್ಯಾಕ್ಸ್ ಕಟ್ಟಿದಾದ್ಮೇಲೆ ಸರ್ಕಾರ ಒಪ್ಕೊಂಡಂಗೆ ತಾನೇ, ಯಾವ್ದಪ್ಪ ಟ್ಯಾಕ್ಸ್ ಕಟ್ಟಿದ್ದಾರೆ, ಇದು ನಿಮ್ದೇ ಅಂತ ಒಪ್ಕೊಂಡಂಗೆ ಅಲ್ವಾ? 20 ವರ್ಷದ ಇದೀರ. ಈಗ ಒಂದಿಷ್ಟು ಅರ್ಥ ಆಗಲ್ಲ. ಈಗ ಬಹಳಷ್ಟು ಎಲ್ಲೆಲ್ಲ ಕೆಡವಿದಾರೆ ಅವರೆಲ್ಲ ಹೇಳೋದು ನಾವು ಖಾತಾ ಇದೆ, ಕಂದಾಯ ಕಟ್ಟಿದೀವಿ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ ಇಲ್ಲ ಅಕ್ರಮ ಅಂತ ಇವ್ರು ಹೇಳ್ತಾರೆ. ಬಟ್ ಅದರ ಆಚೆಗೆ ನನ್ನ ಪ್ರಶ್ನೆ ಏನ್ ಗೊತ್ತಾ ಸತೀಶ, ರಾಜಾ ಕಾಲುವೆ ಒತ್ತುವರಿ ಬೆಂಗಳೂರಲ್ಲಿ 1700 ಕಟ್ಟಡಗಳು ಅಕ್ರಮವಾಗಿ ರಾಜಾ ಕಾಲುವೆ ಮೇಲೆ ಯಾವುದೇ ರೀತಿಯಾದಂತ ಸೆಟ್ ಬ್ಯಾಕ್ ಜಾಗ ಬಿಡದೆ ಕಟ್ಟಿದ್ದಾರೆ ಅಂತ ಈಗಾಗಲೇ ಸರ್ವೆ ಮಾಡಿದ್ದಾರೆ, ಜಾಗಗಳನ್ನ ಗುರುತಿಸಿದ್ದಾರೆ. ಅದರಲ್ಲಿ 300 ನಿವೇಶನದ ರೂಪದಲ್ಲಿ ಇದಾವೆ, ಯಾವುದೇ ಕಟ್ಟಡಗಳು ಇಲ್ಲ. ಸೊ ಈ ರಾಜಾ ಕಾಲುವೆಯನ್ನ ಒತ್ತುವರಿ ಮಾಡ್ಕೊಂಡಿರೋರು ಎಲ್ಲರೂ ಕೂಡ ಅದರಲ್ಲಿ ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ. ಅತಿ ಹೆಚ್ಚು ಶ್ರೀಮಂತರುಗಳಿದ್ದಾವೆ. ಅದರಲ್ಲೂ ಕೂಡ ಒಂದು ಲೇಔಟೇ ಇದೆ, ರೇಂಬೋ ಲೇಔಟ್. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. RR ನಗರದಲ್ಲಿ ಒಬ್ಬ ಸಚಿವರ ಮನೆ ಇದೆ, ಒಬ್ಬ ದೊಡ್ಡ ಫಿಲಂ ಸ್ಟಾರ್ ಮನೆ ರಾಜಾ ಕಾಲುವೆ ಒತ್ತುವರಿ ಮಾಡ್ಕೊಂಡೆ ಕಟ್ಟಿಸಿದ್ದಾರೆ. ಅಕ್ರಮ ಬಡವ್ರದ್ದು ಅಕ್ರಮ. ನ್ಯಾಯ ಎಲ್ಲರಿಗೂ ಒಂದೇ, ಕಾನೂನು ಎಲ್ಲರಿಗೂ ಒಂದೇ. ಇವತ್ತು ಬಡವ್ರದ್ದು ಮನೆ ನೀವು ಯಾವುದೇ ರೀತಿಯ ಎಗ್ಗು ಸಿಗ್ಗಿಲ್ಲದೆ ಬೆಳಗ್ಗೆನೆ 6 ಗಂಟೆಗೆ ನುಗ್ಗಿಸಿ JCB ಹಾಕಿ ಹೊಡೆದಿದ್ರೆ ಫೇರ್ ಏನೋ, ಅವ್ರು ಅಕ್ರಮವಾಗಿ.
ಈ ಅಕ್ರಮಗಳು ನಿಮ್ ಕಣ್ಣಿಗೆ ಕಾಣಲ್ವಾ? ಎಸ್, ಕಾಣ್ತಾವಿಲ್ಲ. ಕಾಣ್ಬೇಕು. ಶ್ರೀಮಂತರಿಗೆ 108 ಮನೆ ಇರ್ತಾವ. ಇವತ್ತು ಈ ಮನೆ ಹೊಡೆದ್ರೆ ನಾಳೆ ಇನ್ನೊಂದ್ ಮನೆಯಾಗ ಇರ್ತಾರ ಅವರು. ಎಸ್. ಇವ್ರು ಕಟ್ಕೊಂಡಿರೋದೇ ಇಡೀ ಜೀವನ ಎಲ್ಲ ದುಡಿದು ಯಾರೋ ಅವಮ್ಮ ಹೇಳ್ತಾ ಮನೆ ಇತ್ತು, ಕಟ್ಕೊಂಡಿದ್ರು ಮುತ್ತು ಅನ್ನೋರ್ ಹತ್ರ ನಾನ್ ಜಾಗ ತಗೊಂಡ್ ಕಟ್ಟಿಸ್ಕೊಂಡೆ, 7 ವರ್ಷ ಆಯ್ತು ನಾನ್ ಕಟ್ಟಿಸ್ಕೊಂಡು, ಖಾತಾ ಇದೆ, ಕಂದಾಯ ಇದೆ, ಆದ್ರೂ ಬಂದು ಇವಾಗ ನನ್ ವಿಷ ಕೊಟ್ಬಿಡಿ ಅಂತ. ಸೊ ಇವ್ರನ್ನ ಬೀದಿಗೆ ಹಾಕಿದ್ರೆ ಇವ್ರಿಗೆ ಇರಕ್ ಬೇರೆ ಕಡೆ ಜಾಗ ಇಲ್ಲ. ಯಾಕಂದ್ರೆ ಇಡೀ ಜೀವನ ಪೂರ್ತಿ ದುಡ್ದಿದ್ದೆಲ್ಲ ಮನೆಗೆ ಒಂದು ಮನೆ ಹಾಕಿ ಕನಸು. ಅದೇ ಶ್ರೀಮಂತರಿಗೆ ಒಂದ್ ಮನೆ ಹೊಡೆದ್ರೆ ಇನ್ನೊಂದು ಮನೆ ಇರುತ್ತೆ. ಅವ್ರನ್ನ ಮುಟ್ಟೋ ತಾಕತ್ತು ನಿಮ್ಗಿಲ್ಲ. ಅಕ್ರಮ ತಾನೆ, ಹೌದು ತಾನೆ? ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈ ಮೂಲಕ ಹೇಳ್ತೀನಿ ನೋಡಿ, ಮೊನ್ನೆ ಮಳೆ ಬಂದಾಗ ನಾನೇ ಬೀದಿ ಇಷ್ಟು ಕೆಸರು ನೀರಲ್ಲಿ ಓಡಾಡಿ ತೋರಿಸ್ದೆ ನೋಡಿ. ಬಾಟಲ್ ನೆಕ್ ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ನೋಡಿ ಸೆಟ್ ಬ್ಯಾಕ್ ಜಾಗನೂ ಕೊಡದೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಎಷ್ಟೊಂದು ಅಕ್ರಮ ಕಟ್ಟಡಗಳಿವೆ, ಶ್ರೀಮಂತರದು ಅಕ್ರಮ ಕಟ್ಟಡಗಳಿವೆ. ಅವುಗಳನ್ನ ತಾವ್ ಯಾಕೆ ಒತ್ತುವರಿ ತೆರವು ಮಾಡಲ್ಲ? ಅವುಗಳನ್ನ ಯಾಕೆ ಮುಟ್ಟಲ್ಲ ನೀವು? ಕೋರ್ಟಲ್ಲಿ ಇಲ್ದೇ ಇರೋವು ಇದಾವೆ, ಒಂದಿಷ್ಟು 300 ಏನೋ ಕೋರ್ಟಲ್ಲಿ ಇನ್ನೂ ಕೂಡ ವ್ಯಾಜ್ಯ ಇದೆ ಅಂತ. ಕೋರ್ಟಲ್ಲಿ ಇಲ್ದೇ ಇರೋವು ಕೂಡ ಇದಾವೆ, ಶ್ರೀಮಂತರದ್ದು ಇದ್ದಾವೆ. ನೀವು ಯಾಕೆ ಅದನ್ನ ಟಚ್ ಮಾಡೋದಿಲ್ಲ? ಅಂದ್ರೆ ಬೆಂಗಳೂರು GBA ಆದ್ರೂ ಕೂಡ ನೀವು ರಾಜಾ ಕಾಲುವೆ ಒತ್ತುವರಿನ ತೆರವು ಮಾಡಲ್ಲ, ನೀವು GBA ಮಾಡ್ತೀರಿ. ನಾಳೆ ಒಂದು ಮಳೆ ಬಂದ್ರೆ ಇಡೀ ಬೆಂಗಳೂರೆಲ್ಲ ಕೆರೆ ಆಗುತ್ತೆ. ಸೊ ಅದ್ರ ಬಗ್ಗೆ ನಿಮಗೆ ಪರಿಜ್ಞಾನ ಇಲ್ಲ. ಶ್ರೀಮಂತರದ್ದು ನೀವು ಟಚ್ ಮಾಡಲ್ಲ. ಶ್ರೀಮಂತರದ್ದು ಮಾತ್ರ ಅಕ್ರಮ ಅಲ್ಲ, ಬಡವ್ರದ್ದು ಅಕ್ರಮ. ಯಾಕೆ ಹೇಳಿ? ಅವ್ರನ್ನ ಹೇಳೋರು ಕೇಳೋರು ಯಾರು ಇರೋದಿಲ್ಲ. ನಮ್ಮಂತವ್ರ ಮಾಧ್ಯಮಗಳು ಆದಾಗ ಒಂದಿಟ್ಟು ಲಬಲಬ ಅಂತ ಹೊಯ್ಕೋತೀವಿ, ಆಮೇಲೆ ನಾವು ಮರಿತೀವಿ ಅಷ್ಟೇ. ಅದೇ ಶ್ರೀಮಂತರದಾದ್ರೆ ಅವರಿಂದ ಇವ್ರಿಗೆ ಎಷ್ಟು ದೇಣಿಗೆ ಹೋಗಿರುತ್ತೋ, ಅವರಿಂದ ಇವ್ರಿಗೆ ಏನೇನ್ ಕೆಲ್ಸಗಳಾಗ್ಬೇಕಾಗಿರುತ್ತೋ, ಮತ್ತು ಶ್ರೀಮಂತರು ಬೇರೆ, ಇವ್ರ ಮಾನ ಮರ್ಯಾದೆ ಹರಾಜ್ ಹಾಕ್ಬಿಡ್ತಾರೆ. ಏನ್ರಿ ಇದು? ನೀವು ಮಾಡೋದು ಎಲ್ಲರಿಗೂ ಒಂದೇ ಮಾಡಿ ಎಲ್ಲಾರ್ಗು. ನಿಮ್ಗೆ ತಾಕತ್ತಿದ್ರೆ ರಾಜಾ ಕಾಲುವೆ ತಗೊಳ್ಳಿ. ಈ ಹಿಂದೆ ನಾನು ಬೇರೆ ಚಾನಲ್ ಇದ್ದಾಗ ಏನ್ JCB ನುಗ್ಗಿಸಿ ಇನ್ನೇನ್ ಹೊಡೆದೇ ಬಿಡ್ತಾರೆ ಅನ್ಬೇಕು. ಏನು ಆಗ್ಲಿಲ್ಲ. ಏನು ಬಡವ್ರದ್ದು ಅಂದಿಟ್ಟು ಹೊಡೆದ್ರು, ಶ್ರೀಮಂತರದ್ದು ಬಾಗಿಲು ಮುಂದೆ ಹೋದ್ರು, ಅವ್ರು ಹಾಕಿ ಬಾರಿಸಿದ್ರು, ವಾಪಸ್ ಬಂದ್ರು. ಹಿಂಗೆ ಇದು ವ್ಯವಸ್ಥೆ. ಅಕ್ರಮನೆ ಎಲ್ಲಾನು ಹೊಡಿಬೇಕು, ಆಗಲ್ಲ. ಬರೀ ಬಡವ್ರದಷ್ಟೇ ಹೊಡ್ಕೊಂಡು ಓಡಾಡ್ತಾರೆ. ಮಾಡ್ರಿ